ಸ್ಪೆಷಲ್ ಅಂದರೆ ಇಂದುಜ ಬರ್ಡೇ. ಮನೆ ದೇವತೆ ರೋಡಲ್ಲೂ ಫೋನ್ ನೋಡ್ಕೊಂಡೇ ಬರೋದು. ಮಾಡೋಲ್ಲ ಮೆನ್ಷನ್ ಮಾಡೋದು ಬೇಡ. ದಿನಾವಳಿ ವರ್ಷ ಕೇಕೆಲ್ಲ ಏನು ಬೇಡ, ಎಕ್ಸ್ಪೆನ್ಸಿವ್ ಗಿಫ್ಟ್ ಎಲ್ಲ ಏನೂ ಬೇಡ ಅಲ್ಲ. ಆದರೂ ಗಿಫ್ಟ್ ಕೊಡ್ತೀರ ಇರೋಕ್ಕಾಗುತ್ತಾ? ಸೊ ಆಯಿತು. ವೆಜ್ ನೂಡಲ್ಸ್ ಇಲ್ಲಿದೆ, ಮತ್ತು ಪೆರಿ ಪೆರಿ ಇದೆ. ನಾನು ಇಂಟರ್ನ್ಶಿಪ್ ಮುಗಿಸ್ಕೊಂಡಿದ್ದೀನಿ. ಇಂದು ಜಗೆ ಗಿಫ್ಟ್ ಕೊಡುವ ಸಮಯ. ಸಾಕು. Life with you is like dairy milk, always melt my heart. I gave you 5-star rating for being with me. 5-star rating. ನಾನು ನೀನು ಕೊಡ್ಬೇಕಾ? ನನಗೆ ಕೊಟ್ಟು ಬೇಳೆ ಸಾರು ಅನ್ನ. ನಾಳೆ ಸಂಕಷ್ಟಮಿ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಅಪ್ಲೋಡ್ ಆದ ಸಂಕಷ್ಟಮಿನೇ ಆಗೋಗಿರುತ್ತೆ. ಫೆಬ್ರವರಿ ಮಂತ್ ಪೂರ್ತಿ ಲಾಗ್ಗಳು ಬರ್ತಾ ಇರುತ್ತೆ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ. ನನ್ನ ಬರ್ಡೇ ತಾನೆ ಫೆಬ್ರವರಿ, ಅದಕ್ಕೆ ಲಾಗ್ ಇರುತ್ತೆ ಎಲ್ಲ. ಇದೀನಿ ನಾನೇ ಅವಳಿಗೋಸ್ಕರ ಒಂದು ಸಾಂಗ್ ಆಡಿದ್ದೀನಿ, ಜಗವೇ. ಮತ್ತೆ ನೀ ಎಲ್ಲಿ ಗೊತ್ತಾ ಇಷ್ಟ ಆಗಿದ್ದು? ನಿನ್ನದೇನೋ ಒಂದು ರೀಲ್ಸ್, ನನ್ನನ್ನು ನಡೆಸೋ ಸಾರಿ, ಅದೇನೋ ಒಂದು ರೀಲ್ಸ್ ಬರುತ್ತೆ, ಕಥಾ ಸಕ್ಕದಾಗಿ ಆಡಿದ್ಯಾ. ಅದು ಮಾತ್ರ ಅದೊಂಥರ ರಾಗ ಥರ. ಅದೇ Okay, let's go. ಸೊ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾರ್ನಿಂಗ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ಇಂದುಜ ಬರ್ಡೇ. ಸೊ ಇವಾಗ ಎಲ್ಲರೂ ನಾವು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆ ರಾಜರಾಜೇಶ್ವರಿ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಹಿಂದೆ ಹೆಂಗೆ ರೆಡಿ ಆಗಿದೆ ಮತ್ತೆ ಇವಾಗ ಕಾಣಿಸ್ತಾ ಇಲ್ಲ, ಆ ಕಡೆ ಬಿಸಿಲು. ಮನೆ ದೇವತೆ ನಿನ್ನ ನೋಡಲು ಪ್ರತಿ ಕ್ಷಣವೂ ಕಾಯುವೆನು. ನಾವು 3 ಜನ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇದೇ ದೇವಸ್ಥಾನ, ರಾಜರಾಜೇಶ್ವರಿ ದೇವ್ರದ್ದು ದೇವಸ್ಥಾನ. ಹಾಗೆ ಇದೆ ರಾಜರಾಜೇಶ್ವರಿ ದೇವರು. ಹಾಗೆ ಇವಾಗ ಅರ್ಚನೆ ಮಾಡ್ಸೋಕ್ಕೆ ನಿಂತ್ಕೊಂಡಿದ್ರಿ. ಸೊ ಇವಾಗ ಪ್ರಸಾದ ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಇವಾಗ ದರ್ಶನ ಎಲ್ಲ ಆಯಿತು. ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ಇಂದು ನೋಡಿ ರೋಡಲ್ಲೂ ಫೋನ್ ನೋಡ್ಕೊಂಡೇ ಬರೋದು. ಮಾಡೋಲ್ಲ ಮೆನ್ಷನ್ ಮಾಡೋದು ಬೇಡ. ಕಾಮನ್ ಸೆನ್ಸೇ ಇಲ್ಲ, ರೋಡಲ್ಲೆಲ್ಲ ಫೋನ್ ನೋಡಬಾರ್ದು. ಅಮ್ಮ ನಿಮ್ಮಿಂದ ಕಲಿಬೇಕು ನೋಡಿ. ನಮ್ಮ ಮಮ್ಮಿ ನೋಡಿ ಎಷ್ಟು ಅಮಾಯಕ್ಕೆ ಹೋಗಿ ಬರ್ತಾರೆ. ಏನಾದರೂ ಮಾಡ್ಕೊಂಡು ಅವರು ಅಂತ. ಸೊ ಟಿಫನ್ ಬಂದು ಆಲೂ ಪಲಾವ್, ನನ್ನ ಫೇವ್ರೇಟ್. ಹಾಗೆ ಇಂದು ಫೇವ್ರೇಟ್ ಆಲೂ ಪಲಾವು. ಸೊ ಅದಕ್ಕೆ ನಮ್ಮ ಮಮ್ಮಿ ಟಿಫನ್ ಮಾಡಿದ್ದಾರೆ. ಮತ್ತು ಇಂದುಗೆ ತುಂಬ ಫೇವ್ರೇಟ್ ಅಂದರೆ ಕಾಯಿ ಒಬ್ಬಟ್ಟು. ಇಂದು ಬೆಳಗ್ಗೆನೇ ತಿಂದ್ಬಿಟ್ಲು ಟಿಫನ್. ಅವಳು ಉಪವಾಸ ಎಲ್ಲ ಇರಲ್ಲ. ನಮ್ಮ ಮಮ್ಮಿನೂ ನಾನಿವಾಗ ಜೊತೆಗೆ ಟಿಫನ್ ಮಾಡ್ತಾರೆ. ಇಂದು ಅವ್ರ ಫ್ರೆಂಡ್ ಏನೋ ಕರ್ತಿದ್ದಾರೆ ಅಂತ ಹೋಗಿದ್ದಾಳೆ. ಏನೋ ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರಂತೆ. ಹಾಗೆ ಅವಳೇನೋ ಪಾರ್ಟಿ ತಿನ್ಕೊಬರಕ್ಕೆ ಹೋಗಿದ್ದಾಳೆ. ಸೊ ನಾನು ಅವಳಿಗೆ ಗಿಫ್ಟ್ಸ್ ರೆಡಿ ಮಾಡಿದ್ದೀನಿ. ಅವಳು ಈ ವರ್ಷ ಕೇಕೆಲ್ಲ ಏನು ಬೇಡ, ಎಕ್ಸ್ಪೆನ್ಸಿವ್ ಗಿಫ್ಟ್ ಎಲ್ಲ ಏನೂ ಬೇಡ ಅಲ್ಲ. ಆದರೂ ಗಿಫ್ಟ್ ಕೊಡ್ತೀರ ಇರೋಕ್ಕಾಗುತ್ತಾ? ಸೊ ಅದಕ್ಕೋಸ್ಕರ ನನ್ನ ಕೈಯಾರೆ ಒಂದು 10 ಗಿಫ್ಟ್ಸ್ ಮಾಡಿದ್ದೀನಿ. ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅವಳು ಅವ್ರ ಫ್ರೆಂಡ್ ಮೀಟ್ ಮಾಡ್ಕೊಂಡು ಬಂದಾದ್ಮೇಲೆ ಕೊಡ್ತೀನಿ. ಸೊ ಇವಾಗ ಅವಳು ಹೋಗ್ಬಲ್ಲ. ಚಾಕ್ಲೇಟಲ್ಲಿ ಬೊಕ್ಕೆ ಥರ ಮಾಡಿದ್ದೀನಿ. ಹಾಗೆ ಈ ಬಾಕ್ಸ್ ಒಳಗಡೆ ಒಂದು ಕೈಯಲ್ಲೇ ಬರ್ತಿರೋ ಗಿಫ್ಟ್ಸ್ ಅದೆಲ್ಲ ಇದೆ ಇದರಲ್ಲಿ. ಅವಳಿಗೆ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನಾನು ತುಂಬ ಇಷ್ಟಪಟ್ಟು ಮಾಡಿದ್ದೀನಿ. ಇಷ್ಟ ಆಗುತ್ತೆ ಅಂದ್ಕೊತೀನಿ. ನನಗೆ ಅವಳಿಗೆ ಜಾಸ್ತಿ ಎಕ್ಸ್ಪೆನ್ಸಿವ್ ಗಿಫ್ಟ್ಸು ಅದೆಲ್ಲ ಇಷ್ಟ ಆಗಲ್ಲ. ಚಿಕ್ಕ ಚಿಕ್ಕ ಗಿಫ್ಟ್ಸೇ ತುಂಬ ಇಷ್ಟ ಆಗುತ್ತೆ. ಸೊ ಅವಳು ಬಂದಮೇಲೆ ಅವಳ ಕೈಯಲ್ಲಿ
ಓಪನ್ ಮಾಡಿಸಿ ತೋರಿಸ್ತೀನಿ ನಿಮ್ಗೆ ಯಾವ ಗಿಫ್ಟ್ ಕೊಟ್ಟಿದ್ದೀನಿ. ಹಾಗೆ ಇದು ಪ್ರಿಪ್ರೇಷನ್ ಎಲ್ಲ ಮಾಡಿರೋದು ಗಿಫ್ಟ್ಸ್ ಎಲ್ಲ ಅದೆಲ್ಲ ಇದು ಶಾರ್ಟ್ ಲಾಕ್ಸ್ ಎಲ್ಲ ಹಾಕ್ತೀನಿ. ಹಾಗೆ ನಮ್ಮ ತಂಗಿಗೆ ಕಾಯಿ ಒಬ್ಬಟ್ಟು ಇಷ್ಟ ಅಂತ ನಮ್ಮ ಮಮ್ಮಿ ನೈಟೇ ಹೂರ್ನೆಲ್ಲ ಮಾಡಿಕ್ಕಿದ್ದಾರೆ. ಮಧ್ಯಾಹ್ನ ಕಾಯಿ ಒಬ್ಬಟ್ಟು ತಿನ್ನೋದು. ನಾವು ಮೀಟ್ ಆಗೋದು ಬಂದಿದ್ದೀವಿ. ಅದೇ ಜೀವಿತ ನನ್ನ ಫ್ರೆಂಡು ಕಡಲು ಕೇಕ್ ಕಟ್ ಮಾಡಿಸಿ ಅಂತ ಅದಕ್ಕೆ ಬಂದಿದ್ದೀನಿ. ಇಲ್ಲೇ ಇದ್ದಾನೆ, ಹಾಯ್ ಮಾಡಿ ಜೀವಿತ ಅವ್ರ ಫ್ರೆಂಡ್. ಜೀವಿತ ಅವರು ಕೇಕ್ ಕಟ್ ಮಾಡಿಸ್ತಿದ್ದಾರೆ ಮತ್ತು ನಮಗೆ ಪಾರ್ಟಿ ಕೊಡ್ತಾ ಇದ್ದೀನಿ. ಸೊ ಈಗ ವೆಜ್ ನೂಡಲ್ಸ್ ಒಂದು, ವೆಜ್ ಗೋಬಿ ರೈಸ್ ಒಂದು, ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಒಂದು ಮತ್ತು ಬುಕ್ ಮಾಡಿ ಹೇಳಿದ್ದೀವಿ. ಬಂದಮೇಲೆ ಗೋಬಿ ಬಂದಿದೆ. ಗೋಬಿ ತಿಂದ್ಬಿಟ್ಟು ಇನ್ನೇನು ಬರುತ್ತೆ ಅಂತ ಆಯಿತು. ವೆಜ್ ನೂಡಲ್ಸ್ ಇಲ್ಲಿದೆ ಮತ್ತು ಪೆರಿ ಪೆರಿ ಇದೆ ಮತ್ತು ಗೋಬಿ ರೈಸ್ ಇದೆ. ಇವಾಗ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಈಗ ಯಾಕೆ ಕಟ್ ಮಾಡಿಸ್ತಾ ಇದೆಯಾ? ಸೊ ಈ ಕೇಕ್ ಹೇಳಿದ್ದೀವಿ, ಇವಾಗ ಇಲ್ಲೆಲ್ಲ ರೆಡಿ ಮಾಡಿದ್ದೀವಿ. ಸೊ ಅಷ್ಟೇ ತಾನೇ, ಮನೆಗೆ ಹೋಗತ್ತಾನೆ. ಸೊ ಕೇಕ್ ಮೇಲೆ ವೆರಿ ಹಿಂದೂ ಅಂತ ಬರ್ಸಿದ್ದಾರೆ ತಾನೇ. ನಗುತ್ತಾ ಬಾಳು ನೀನು 100 ವರ್ಷ. ಹ್ಯಾಪಿ ಬರ್ಡೇ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಇರು 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 ಹೀಗೆ ನೀ ಎಲ್ಲೂನು ಹೋಗದ ಹಾಗೆ ಸುತ್ತ ನಗಿಸುತ್ತ. ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಆ ಗಿಫ್ಟಲ್ಲಿ ಏನಿದೆ ಅಂತ ಇವಾಗ ಓಪನ್ ಮಾಡಿ ನೋಡ್ತೀನಿ. ಏನಿದೆ ಅಂತ ನಾನೇ ಗಿಫ್ಟ್ ಮಾಡ್ತೀನಿ. ಸೈನ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಕತ್ತೆ ತನಕ ತಾನೇ ಕಟ್ ಮಾಡಿಸಿದ್ದೀವಿ. ಸೊ ಇವಾಗಿ ಮಕ್ಕಳಿಗೆ ಚೈನ್ ಯಾವಾಗ ಹಾಕ್ಕೊತಾ ಇರ್ತೀನಲ್ಲ ಆಚೆ ಹೋದಾಗೆಲ್ಲ, ಸೊ ಅದಕ್ಕಂತ ಚೈನ್ ಕೊಟ್ಟಿದ್ದಾರೆ. ಸೊ ಇವಾಗ ಕೇಕ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಸೋನುಗೆ ವೆಜ್ ಗೋಬಿ ರೈಸ್ ಬೇಕಂತ ಹೇಳಿದ್ದು. ಸೊ ಅದಕ್ಕೆ ಇವಾಗ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋಗಿ ಮೀಟ್ ಮಾಡೋಣ. ಇವಾಗ ಮನೆಗೆ ನೆಡ್ಕೊಂಡು ಹೋಗ್ತಾರೆ. ಬಿಸಿಲು ತರಲ್ಲ, ಬಿಸಿಲು ಮಾತಾಡಲ್ಲ, ಫುಲ್ ಬಿಸಿಲು ಸರಿಯಾಗಿ ಮನೆಗೆ ಹೋಗಿ ಸೋನು ಏನು ಮಾಡ್ತಾರೆ ನೋಡೋಣ. ಸೊ ಇಂದು ಇವಾಗ ತಾನೇ ಪಾರ್ಟಿ ಮುಗಿಸ್ಕೊಂಡು ಬಂದಿದ್ದಾಳೆ. ಗಿಫ್ಟ್ ಇನ್ನೂ ಕೊಟ್ಟಿಲ್ಲ. ನಾನು ಇಂಟರ್ನ್ಶಿಪ್ಗೆ ಹೋಗ್ತಾ ಇದ್ದೀನಿ. ಇಂಟರ್ನ್ಶಿಪ್ ಮುಗಿಸ್ಕೊಂಡು ಒಂದು 4:30 ಹಂಗೆ ಬರ್ತೀನಿ. ಇವಾಗ ಇನ್ನೂ ಟೈಮು 1:40 ಆಗಿದೆ. ಸೊ 2 hours ಇಂಟರ್ನ್ಶಿಪ್ಪು ಬಾನ್ಸ್ವಾಡಿಲಿ. ಸೊ ಅಲ್ಲಿ ಹೋಗಿ ಬಂದಾದ್ಮೇಲೆ ಗಿಫ್ಟ್ ಕೊಡ್ತೀನಿ. ಅವಳು ಕ್ಯೂರಿಯಾಸಿಟಿಯಿಂದ ಕಾಯಿಲಿ ನಾನು ಯಾವ ಗಿಫ್ಟ್ ಕೊಡ್ತೀನಿ ಅಂತ. ನಾನು ಅಷ್ಟೊತ್ತಿಗೆ ಹೊಸಕೋಟೆಗೆ ಹೋಗ್ಬೇಕು ಬರ್ತೀನಿ. ಸರಿ, ಓಕೆ. ಹೂವು ತರಕ್ಕೆ ಹೊಸಕೋಟೆಗೆ ಹೋಗ್ತೀನಿ. ನಾಳೆ ಸಂಕಷ್ಟಮಿ ಇದೆ. ಸೊ ಅದಕ್ಕೋಸ್ಕರ ಹೂವು ಕೊಡ್ತೀವಿ. ಅದನ್ನು ತೊಗೊಬರಕ್ಕೆ ಹೋಗ್ತಾ ಇದ್ದಾರೆ. ಓಕೆ. ಎಸ್. ನಮ್ಮ ಅಣ್ಣ ಬಸ್ ಸ್ಟಾಪಿಗೆ ಇವಾಗ ಬಿಡ್ತಾರೆ. ನಾನು ಒಬ್ಬಳೇ ಹೋಗ್ತೀನಿ. ಇವ್ರಿಬ್ರು ಆಮೇಲೆ ಬಸ್ಸಲ್ಲಿ ಹೋಗ್ತಾರೆ. ಯಾಕಂದರೆ ಸೋನು ಬಸ್ ಮಾಡಿರೋದು ಅದಕ್ಕೆ. ಹೌದು. ನಾನು ಗಿಫ್ಟ್ ಏನು ಕೊಡ್ತೀನಿ ಅಂತ ಕಾಯ್ತಾ ಇರಿ. ಅಷ್ಟೇ. ಚಾಕ್ಲೇಟ್ಗಳು ಐತೆ. ಹಾಂ. ಆಮೇಲೆ ಬೊಕ್ಕೆ ಮಾಡಿರ್ತಾರೆ ಚಾಕ್ಲೇಟ್ಗಳಲ್ಲಿ. ಹಾಂ. ಮತ್ತೇನೋ ಹ್ಯಾಂಡ್ ಕ್ರಾಫ್ಟು, ಲವ್ ಲೆಟರ್ ಥರ ಲವ್ ಲೆಟರ್ ಬರ್ತಿದ್ಯಾ ನನಗೆ? ಲೆಟರ್ ಬರ್ತಿದ್ಯಾ? ಅಷ್ಟೇ ಅಕ್ಕ. ಓಕೆ. ಇಂದು ಯೋಚನೆ ಮಾಡ್ತಾ ಇದ್ದೀನಿ ನಾನು ಬರೋದು. ಬಾಯ್. ನೀನು ಬರೋಸಲ್ಲ ನೋಡ್ತೀನಲ್ಲ, ನಾನೇ ನೋಡ್ತೀನಲ್ಲ. ನೋಡಂಗಿಲ್ಲ. ನೀರು ಕೊಡ್ಕ. ಬಾಯ್. ನೀರು. ನಾನು ಇಂಟರ್ನ್ಶಿಪ್ ಮುಗಿಸ್ಕೊಂಡಿದ್ದೀನಿ. ಇವಾಗ ಇಂದು ಜಗೆ ಗಿಫ್ಟ್ ಕೊಡುವ ಸಮಯ. ಇಂದು ಹ್ಯಾಪಿ ರಿಟರ್ನ್ಸ್.
ಹ್ಯಾಪಿ ಬರ್ಡೇ ಟು ಥ್ಯಾಂಕ್ ಯು. ಅವಳೆ ನನ್ನವಳೆ ಪ್ರೀತಿಸುವಂದವಳೆ. ಓಪನ್ ಮಾಡಿ ಗಿಫ್ಟ್ ಹಾನ್ ಮಾಡಿದ್ರು. ಈಗ ಇಂಗ್ಲೀಷ್ ಓದಕ್ ಬರುತ್ತೆ ಆಗಕ್ ಬರಲ್ಲ ಅಂತ ಕನ್ನಡ ಇದು ಅನ್ಕೊಂಡೆ ಈ ತರ ಬೊಕ್ಕೆ ಒಂದಿರುತ್ತೆ ಕಿಟ್ಕ್ಯಾಟ್ ನೋಡಿ. ಕಿಟ್ಕ್ಯಾಟ್ ಗಿಫ್ಟ್ ಇದಕ್ಕೆ ಓದೋದು ಓದ್ ಹಂಗೆ ನೀನ್ ಬ್ರೈನ್ ಯೂಸ್ ಮಾಡು. ಹ್ಯಾಪಿ ಬರ್ಡೇ ಅದು ಹಂಗಲ್ಲ ಇರು ಮಮ್ಮಿ ಫೋನ್ ಇಟ್ಕೊಡ್ತೀನಿ ಮಾಡಿ ಫೋನ್ ಕೊಡು. ಏ ಗುಗ್ಗು ಅದನ್ನೇ ತಾನೆ ನೋಡಿ ನಾನು ಹೇಳ್ದೆ ಹ್ಯಾಪಿ ಬರ್ಡೇ ಇಂದು ಜರಿ ಲವ್ ಯು ಸೋ ಮಚ್. ಓಕೆ ನೆಕ್ಸ್ಟ್ ಡೈಮಂಡ್ ನಾನು ನಿಜ ಹೇಳು ಏನು ಚಂದ ಅವಳ ಕಿರುಲಚ್ಚೆ ಮಧುರ ಬೆಳ್ಳಿ ಮಣಿಗೆಚ್ಚೆ. ಪ್ರಿಷಿಯಸ್ ವಾವ್ ಇಂಗ್ಲಿಷ್ ಬರುತ್ತೆ ನನಗೂ ಇಂಗ್ಲಿಷ್ ಬರುತ್ತೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇಲ್ಲ ಕಷ್ಟಪಟ್ಟು. ಆಲ್ವೇಸ್ ಇನ್ ಮೈ ಹಾರ್ಟ್. ಅಕ್ಕ ಇದು ನಿನ್ನ ಆಟ ಅಕ್ಕ ಹಿಂಗೆ ನೋಡಷ್ಟೇ. ಇದು ನಿನ್ನ ಆಟ ನನ್ನ ಕಲರ್ ಕಲರ್ ಹಾಟ್. ಇದೇನು ಮತ್ತೆ ಅಚ್ಚಂಕಿ ಡಿಸೈನ್. ಓಕೆ ಯು ಆರ್ ಹ್ಯಾಪಿ ಬರ್ಡೇ ಇನ್ ಏನು ಪ್ರೀತಿ ಪರ್ಫೆಕ್ಟ್ ಅಮೇಝಿಂಗ್ ಪ್ರಿಷಿಯಸ್ ಏನೇ ಅದು ಹೇಳು. ಕೈಂಡ್ ಜೆರಿ ಐ ಲವ್ ಯು. ವಾವ್ ಥ್ಯಾಂಕ್ ಯು ಸೋ ಮಚ್. ಇದನ್ನ 3 ದಿವಸದಿಂದ ಮಾಡ್ತಾ ಇದ್ದೀನಿ. ಇದು ನಾನು ಮಿಕ್ಸು ಮಾಡಿದ್ದೀನಿ. ಅಯ್ಯ ಕೈ ಹಿಂಗೆ ತೆಗಿಯೋದು ಅದು ಕಡ್ಡಿ ಕಡ್ಡಿನಾ ನಂಗೆ ದೂರ ಇಟ್ಕೊ. ಮನ್ಸು ಸಾಕು ಸಾಕು ಸಾಕು. ಹ್ಯಾಪಿ ಬರ್ಡೇ ಜೆ ತಗೋ ಅದ್ಕೊಂಡು ಎತ್ಕೋ. ಅದೇನು ಗೊತ್ತಾ ಓಪನ್ ಮಾಡು. ಇದು ಓಪನ್ ಮಾಡ್ತೀವಿ. ಇದು ಓಪನ್ ಮಾಡು ಪ್ಯಾಕೆಟ್ ಓಪನ್ ಮಾಡಿ ಅರ್ಧ ಕಟ್ ಮಾಡು. ಹಾಂ ಓಪನ್ ಮಾಡಿ. ಎಲಿಕ ಹಾಂ ಬಿಡು ಬಿಡು ಸಾಕು ಸಾಕು. ಹಾಂ ಪಾತ್ ಎತ್ಕೊಂಡು ಒಂದೊಂದು ಹೋಟೆಲ್ ಒಂದೊಂದು ಬರ್ದಿದ್ದೀನಿ. ಹಾಂ ಹಂಗೆ ಓದು. ಇಲ್ಲಿ ಮಾತ್ರ ಓದು ಏನು ಬರ್ದಿದ್ದೀನಿ. ಏನು ಬರ್ದಿಲ್ಲ. ಅದು ಗೀಚು ಆವಾಗೇ ಗೊತ್ತಾಗುತ್ತೆ. ಗೀಚು 2 rupees ಅಲ್ಲ 2 rupees ಕಾಯಿನ್ ವೇಸ್ಟ್ ಆಗುತ್ತೆ. ಏನಿಲ್ಲ ಗೀಚು ನೀನು ಮಾತಾಡಬೇಡ ಜಾಸ್ತಿ. ಏಯ್ ಅಯ್ಯೋ ಹಂಗಲ್ಲ ಹಂಗ್ ಮೆತ್ತಿಗೆ ಹಂಗಲ್ಲ ಇಂದು. ಓದು ಪ್ರಿಷಿಯಸ್ ಗಿಫ್ಟ್. ಒಂದು ನಿಮಿಷ ಕಟ್ ಮಾಡೋ. ಚೇತು ವಾಯ್ಸ್ ಹೋಗ್ಬಿಟ್ಟೈತೆ. ಅಯ್ಯೋ ಇಂದು ನೀಟ್ ಡೀಸೆಂಟ್ ಅದು ಡಿಸೆಂಟ್ ಏನು ಥರ ಇದು ಮಾಡ್ತಾ ಇದೆ. ಕಿತ್ತೆ ಹಾಕ್ಬಿಟ್ಲು. ಓದಕ್ಕೆ ಬರಲ್ಲ. ಫಸ್ಟ್ ಸ್ಪೆಷಲ್ ಪರ್ಸನ್ ಇನ್ನೇ ಎಷ್ಟವೆ ಕಲ್ ತೋರಿಸ್ತೀನಿ ಅದು ಹೆಂಗೆ ಡೀಸೆಂಟ್ ಇದು ಮಾಡೋದು ಅಂತ. ನೀನು ನನ್ನನ್ನೇ ಥರನೇ ಏನು ಕೊಡೋಲ್ಲ. ಏನಕ್ಕ ಕ್ರ್ಯಾಚ್ ಮಾಡಿಬಿಟ್ಟಿದ್ಯಾ. ಅದು ನೀಟಿಗೆ ತೆಗಿ. ಸ್ವೀಟ್ ಆರ್ಟ್. ಸ್ವೀಟ್ ಆರ್ಟ್ ಸ್ವೀಟ್ ಆರ್ಟ್. ಅಯ್ಯೋ ಆರ್ಟ್ ತಿನ್ಸಬೇಡ ಅದು ಗಲೀಜ್ ಆಯ್ತು. ನಂತರ ಟ್ಯಾಲೆಂಟ್ ಯಾರಾದ್ರೂ ಗೊತ್ತಾ. ನಾನು ಈ ಥರದೆಲ್ಲ ನಿಂಗೆ ಗೊತ್ತಿತ್ತಾ ಹಿಂಗೆ ಗೀಚಿದ್ರೆ ಬರುತ್ತೆ ಅಂತ. ಆಮೇಲೆ ಉಲ್ಲೇನಲ್ಲಿ ಪೇಪರ್ ಹಿಂಗೆ ಮಾಡಿದ್ರೆ ಬರುತ್ತೆ ಅಂತ ಗೊತ್ತಾ. ಇದು ನೀನು ನೋಡ್ಬೇಕಾಗಿತ್ತು. ಅನಿಸಿದ್ದಕ್ಕೆ ಬಂತು ಗೊತ್ತಾ. ಹಿಂಗೆ ಪೇಪರ್ ಅನಿಸಿದ್ದೆ ಇಲ್ಲಿ ಫುಲ್ಲು ಇದು ಅನಿಸಿದ್ದೆ. ಟಿಶ್ಯೂ ಪೇಪರ್ ಹಚ್ಚಿದ ತಕ್ಷಣ ಇದು ಓಪನ್ ಆಯಿತು. ಅಕ್ಕ ಬೇಡ
ಬಂದಿದ್ರೆ ಅಷ್ಟೇ. ಎಲ್ಲ ಆ ಬಾಕ್ಸ್ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಇಟ್ಕೋ. ಹಿಂಗೆ ಗಂಡನ ಮನೆಗೆ ಹೋದಾಗ ನಮ್ಮ ಅಕ್ಕ ಹಿಂಗೆಲ್ಲ ಕೊಟ್ಲು ಕೊಳ್ಳೋದಿನ ತಿನ್ನೋದೆಲ್ಲ ಇರ್ತಾವಲ್ಲ ಇಟ್ಕೋ. ಲವ್ ಯು ಟು. 2 ರೂಪಾಯಿ ಕಾಯಿನೂ ಅದ್ರೊಳಗೆ ಹಾಕ್ಬಿಟ್ಲು. ಹೌದು ಅಲೋ ಮೈ ಚಾಕೋಪೈ. ಅಕ್ಕ ಈಜುಗಿದ್ ಕಟ್ ಮಾಡಿ. ಚಾಕೋಪೈ. ಥ್ಯಾಂಕ್ ಯು ಇದು ಓದು. You give refreshness in my life like center fresh. You are gems to me. Gems. ಜಂಪ್ಸ್ ನೀನು ಕಿಟ್ಕ್ಯಾಟ್ ನೀನು. Our relationship is just like Kit Kat. 10%. ಅಯ್ಯೋ ಈ ಫ್ಲೇವರ್ ತಿನ್ನಲ್ಲ ಇದನ್ನು ತಂದ್ಬಿಟ್ಟಿದ್ಯಾ. ಅದು ವಾಟ್ ಇಸ್ ಮೀನಿಂಗ್? When I see you, my mind will freeze. Life with you is like dairy milk, always melt my heart. ಜಗವೇ ನೀನು ಗೆಳತಿಯೇ ನನ್ನ You are my daily boost for happiness. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು. I gave you 5-star rating for being with me. 5-star rating. ನಾನು ಏನು ಕೊಡ್ಬೇಕಾ? ನನಗೆ ಕೊಡ್ತೀನಿ. నీకు సొంతం నీ మీదే నా ప్రాణం పోనే పోదే. My every pulse says that I love you so much. Love you so much. ಈ ಪೇಪರ್ ತಲೆ ಬೇಲೆ ಅರ್ಥ ಆಯ್ತು. ಅರ್ಥ. ಹೆಂಗಿದೆ ಕೇಳಿಸ್ತಾ ಇಲ್ಲ ಜೋರಿಗೆ. ಚೆನ್ನಾಗೈತೆ ಎಲ್ಲ ನಾನು ತಿನ್ನೋದೇ ಮುಖ ಎತ್ತಕ್ಕ. ಒಂದ್ ತಿನ್ನಲ್ಲ ಅಂತ ಅದ್ ಕೊಟ್ಬಿಡು. ಎಲ್ಲ ತಿಂತಿಲ್ಲ ನೀನು ಕೊಡಲ್ಲ? ಕೊಡು ಪರ್ಕು. ಇಲ್ಲಪ್ಪ ಯಾವ ಪರ್ಕು ಕೊಡಲ್ಲ. ಎಲ್ಲ ಗಿಫ್ಟ್ ಚೆನ್ನಾಗಿತ್ತು. ಕ್ರಿಯೇಟಿವ್ ಅಂತ ಗೊತ್ತು, ಇಷ್ಟು ಕ್ರಿಯೇಟಿವ್ ಅಂತ ಗೊತ್ತಿಲ್ಲ. ಮತ್ತೆ ಹೇಳು ಇದು ಈ ಗಿಫ್ಟ್ಸ್ ಬಗ್ಗೆ ಹೇಳಿ, ಈ ಕ್ರಿಯೇಟಿವ್ ಗಿಫ್ಟ್ಸ್ ಬಗ್ಗೆ. ಮೈಂಡೇ ಬರ್ತಾ ಇಲ್ಲ, ಬಾಯೇ ಬರ್ತಾ ಇಲ್ಲ, ಮಾತಾಡಿ. ಇಷ್ಟ ಆಯ್ತು ಅವರಿಗೆ? ಓಕೆ. ನಾಳೆ ಸಂಕಷ್ಟಮಿ ಇದೆ, ಅದಕ್ಕೋಸ್ಕರ ಇವತ್ತಿಂದು ಬರ್ಡೇ ಅಲ್ವಾ, ನಾಳೆ ಅಲಂಕಾರ ಕೊಟ್ಟಿದ್ದಾರೆ. ಸಂಕಷ್ಟಮಿ ದಿವಸ ಫ್ರೂಟ್ಸ್ ಅಲಂಕಾರ. ಹಾಗೆ ಪ್ರತಿ ತಿಂಗಳು ಸಂಕಷ್ಟಮಿಗೆ ಹೂವು ಕೊಡ್ತಿಲ್ಲ ಹೇಳ್ತಾರೆ. ಸೊ ಇವಾಗ ಹೂವು ಕುಣಿಸ್ತಾ ಇದ್ದಾರೆ ನಾನು, ಚೇತು, ಇಂದು. ಹಾಗೆ ನಾಳೆ ಸಂಕಷ್ಟಮಿ ಲಘು ಬರುತ್ತೆ, ಕಾಯ್ತಾ ಇದ್ದೀನಿ. ಸೊ ಪ್ರತಿ ತಿಂಗಳು ಗಣೇಶ ದೇವಸ್ಥಾನಕ್ಕೆ 5 ಥರ ಹೂವು ಕೊಡ್ತೀರಿ. ಸೊ ಇವಾಗ 5 ಥರ ಹೂವು ಕೊಂಡಿಸ್ತಾ ಇದ್ದೀರಿ. ಹಾಗೆ ಹೂವು ಕೊಂಡ್ಸೋದಲ್ಲ, ಜಾಸ್ತಿ ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗೆಲ್ಲ ಹೂವು ಎಲ್ಲ ಕಟ್ಟಾದ್ಮೇಲೆ ಇವಾಗ ಎತ್ತಿಕ್ತಾ ಇದ್ದೀರಿ ಫ್ರಿಜ್ ಒಳಗಡೆ ಕವರೆಲ್ಲ ಹಾಕಿ. ಒಬ್ಬಟ್ಟು, ಬೇಳೆ ಸಾರು, ಅನ್ನ, ಎಲ್ಲ ಫುಲ್ ಹೂವು. ನೀನು ಕೊಡು. ಹೂವು ಎಲ್ಲ ಕಟ್ಟಿದ್ದಾಯಿತು. ಹಾಗೆ ಚೇತು ಮನೆಗೆ ಹೋದ. ನಾವಿವಾಗ ಊಟನೂ ಮಾಡಿದ್ದಾಯಿತು. ಕಾಯಿ ಒಬ್ಬಟ್ಟು ಮಾಡ್ಕೊಟ್ಟಿದ್ದು ನಮ್ಮ ಮಮ್ಮಿ, ಅದು ತಿಂದಿದ್ದಾಗಿತ್ತು. ಸೊ ಸಕ್ಕತ್ತಾಗಿ ಮಾಡಿದ್ರು ಕಾಯಿ ಒಬ್ಬತ್ತಂತೂ. ನಮ್ಮ ಮಮ್ಮಿ ಒಬ್ಬಟ್ಟಂತೂ ಮಸ್ತಾಗಿ ಮಾಡ್ತಾರೆ. ನನಗಂತೂ ಫೇವ್ರೇಟ್ ಅಂದರೆ ಫೇವ್ರೇಟ್ ಫುಡ್ಡು ಅದು ಬೇಳೆ ಒಬ್ಬಟ್ಟು, ಇಂದಿಗೆ ಕಾಯಿ ಒಬ್ಬಟ್ಟು. ಸೊ ಅದಕ್ಕೋಸ್ಕರ ಕಾಯಿ ಒಬ್ಬಟ್ಟು ಮಾಡಿದರು ಇವತ್ತು. ಹಾಗೆ ನಾಳೆ ಸಂಕಷ್ಟಮಿ, ಅದೂ ಲಾಗ್ ಬರುತ್ತೆ. ನಮ್ಮ ಡ್ಯಾಡಿ ಇಂದು ಬರ್ಡೇ ಬದಲು ಸಂಕಷ್ಟಮಿ ದಿವಸ ಅಲಂಕಾರ ಕೊಡೋಕ್ಕೆ ಕೊಟ್ಟಿದ್ದಾರೆ, ಫ್ರೂಟ್ಸ್ ಅಲಂಕಾರ ಹಣ್ಣುಗಳದ್ದು. ಸೊ ಅದಕ್ಕೋಸ್ಕರ ನಾಳೆನೂ ಲಾಗ್ ಬರುತ್ತೆ, ಕಾಯ್ಕೊಂಡು. ಹಾಗೆ ಈಗಿತ್ತು ಇವತ್ತಿನ ಲಾಗು, ಸಕ್ಕತ್ತಾಗಿತ್ತು. ಹಾಗೆ ಸಖತ್ ಎಂಜಾಯ್ ಮಾಡಲಿ ಅಂದ್ಕೊತೀನಿ. ಇಂದು ಅವ್ರ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದು. ಹಾಗೆ ನಾನು ಇದು ಗಿಫ್ಟ್ಸ್ ಕೊಟ್ಟಿದ್ದೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಸರ್ಪ್ರೈಸ್ ಆಗ್ತಾಳೆ, ಆದರೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಲ್ಲ. ಹಾಗೆ ಈ ವರ್ಷ ಗಿಫ್ಟ್ಸ್ ಕೊಟ್ಟಿದ್ದೀನಿ, ಅದು ಸರ್ಪ್ರೈಸ್ ಆದಳು. ಹಾಗೆ ಎಕ್ಸ್ಪ್ರೆಸ್ಸು ಸಹ ಮಾಡ್ಕೊಂಡಿದ್ದಾಳೆ. ನನಗಂತೂ ತುಂಬ ಖುಷಿ ಆಯಿತು ಇಂದು ಸರ್ಪ್ರೈಸ್ ಆಗೋದು. ಅವಳು ಖುಷಿ ಪಟ್ಟರೆ ನನಗೂ ಖುಷಿ ಆಗುತ್ತೆ. ಇಂದು
ಇದು ಫಸ್ಟ್ ಸರಿ ಅವ್ರ ಫ್ರೆಂಡ್ಸ್ ಜೊತೆ ಆಚೆ ಹೋಗಿರೋದನ್ನ ಲಾಗ್ ಮಾಡಿದ್ದಾಳೆ ಅವಳೇ. ಯಾವಾಗ ಅವಳು ಲಾಗ್ ಮಾಡಲ್ಲ, ನಾನು ಯಾವಾಗೂ ಮಾಡೋದು. ಸೊ ಫಸ್ಟ್ ಸರಿ ಲಾಗ್ ಮಾಡಿದ್ದಾಳೆ. ಹೇಗೆ ಮಾಡಿದ್ದಾಳೆ ಅಂತ ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ನಾನೇ ಅವಳಿಗೋಸ್ಕರ ಒಂದು ಸಾಂಗ್ ಆಡಿದ್ದೀನಿ, ಜಗವೇ ನೀನು ಗೆಳತಿಯೇ. ಸೊ ಫಸ್ಟ್ ಸರಿ ಆಡಿರೋದು. ಹೇಗೆ ಅನಿಸ್ತು ಅಂತ ಹಿಂದಿನ ಕೇಳೋಣ ಬನ್ನಿ. ಹೇಗೆ ಅನಿಸ್ತು? ಸೂಪರ್, ಹಾಂ, ಚೆನ್ನಾಗಿ ಅನಿಸ್ತು. ಮತ್ತು ನೀ ಎಲ್ಲಿ ಗೊತ್ತಾ ಇಷ್ಟ ಆಗಿದ್ದು? ನಿನ್ನದೇನೋ ಒಂದು ನನ್ನನ್ನು ನಡೆಸು ಸಾರ್ತಿಯೇ. ಓ, ಅದು ಸಾಧ್ಯವೇ ಅಲ್ಲ ಸಾರ್ತಿಯೇ. ಅದೇನೋ ಒಂದು ರೀಲ್ಸ್ ಬರುತ್ತೆ, ಕಥಾ ಸಕ್ಕತ್ತಾಗಿ ಆಡಿದ್ಯಾ. ಅದು ಮಾತ್ರ ಅದೊಂಥರ ರಾಗ ಥರ. ಅದೇ ನನ್ನನ್ನು ನಡೆಸು ಸಾರ್ತಿಯೇ, ಜಗವೇ ನೀನು ಗೆಳತಿಯೇ. ಓ, ಅದೇ ಆಡಿ ಇಷ್ಟ ಆಯ್ತು. ಒಂಥರ ಸೈಕ್ ಗಾಡಿ ಇಷ್ಟ ಆಯ್ತಾ? ಸರ್ಪ್ರೈಸ್ ಆಯ್ತಾ? ನೋಡಿ, ಕೈಯಲ್ಲಿ ಮೆಹಂದಿ ಹಾಕಿರೋದು ಕೀರ್ತನ. ನಿಮಗೆ ಬೇಕು ಅಂದರೆ DM ಮಾಡಿ, ಅವ್ರು ಬಂದು ಹಾಕ್ಕೊಡ್ತಾರೆ ನಿಮಗೆ ಮೆಹಂದಿ. ಅಕ್ಕ DM ಮಾಡಿ. ಯಾವುದೇ ಬರ್ಡೇ, ಮದುವೆ, ಫುಲ್ ಸರ್ಪ್ರೈಸ್ ಆಯ್ತಾ ಅಲ್ಲ? ಸ್ಟೇಟಸ್ ನೋಡಿದ ತಕ್ಷಣ ಬೆಳಗ್ಗೆ ನೀನು ಫುಲ್ ಶಾಕ್ ಆಗಿಬಿಟ್ಟಿದ್ದಾಳೆ ಅವಳಿಗೆ ನಾನು ಆಡಿರೋದು. ಸುಮ್ಮನೆ ಕಾಮಿಡಿ ಮಾಡ್ತಾಳೆ. ನಮ್ಮ ಕಸಿನ್ ಹಾಕಿದೆ ಅಷ್ಟೇ. ಅವಳು ಇನ್ನೂ ಕಲಿತಿದ್ದಾಳೆ ಇವಾಗ ಮೆಹಂದಿ, ಆದರೂ ಸಖತ್ತಾಗಿ ಹಾಕಿದ್ದಾಳೆ ಕೀರ್ತಿ ಮೆಹಂದಿ. ಥ್ಯಾಂಕ್ ಯು ರೆಡ್ಡಿ ಗಾರು. ಹಿಂದೆ ಹಾಕಿದ್ದಾರೆ. ಥ್ಯಾಂಕ್ ಯು ರೆಡ್ಡಿ ಗಾರು. ಬರ್ಡೇ ಟೈಮಲ್ಲೆಲ್ಲ ಅವಳೇ ಹಾಕ್ತಾಳೆ ಮೆಹಂದಿ, ಬಟ್ ಫೆಸ್ಟಿವಲ್ಸ್ ಟೈಮಲ್ಲೆಲ್ಲ ನಾನೇ ಹಾಕ್ಕೊತೀನಿ. ಅವಳು ಹಾಕ್ಕೊಬೇಕಲ್ಲ, ಅದಕ್ಕೆ. ಅದಕ್ಕೆ. ಸೊ ಇಂದು ಇವತ್ತಿನ ಡೇ ಕೇಳಿಸ್ತಿಲ್ಲ, ಜೋರು ಕೇಳಿ. ಚೆನ್ನಾಗಿತ್ತು. ಏನೇನು ಮಾಡಿದೆ? ಎಷ್ಟು ಫ್ರೆಂಡ್ ಜೊತೆ ಆಚೆ ಹೋಗಿ ಬಂದಿದ್ದು. ಮತ್ತೆ ಸೋನು ಗಿಫ್ಟ್ ಕೊಟ್ಟಿದ್ದು. ಸೋನು ಅಂದರೆ ಮೋನಿಕಾ. ಕನ್ಫ್ಯೂಸ್ ಆಗಬೇಡಿ ಯಾರು, ಅವ್ಳಿಗೆ 2 ನೇಮ್. ಅದಕ್ಕೆ ಸೋನು ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, 2 ಎಕ್ಸ್ಪೆಕ್ಟ್ ಮಾಡಿದ್ದೆ. ಚಾಕ್ಲೇಟಿಂದ ಒಂದು ಬೊಕ್ಕೆ, ಮತ್ತು ನಿಂಗೊಂದು ಗಿಫ್ಟ್ ಆ್ಯಂಪ್ ಕಳಿಸಿದ್ದೆ ನೋಡಿ. 17 ಬರ್ಡೇಸ್ ಅಂದರೆ 17 ಐಟಮ್ಸ್. ಮೇ ಬಿ ಅದು ಇರ್ಬೋದೇನೋ ಅಂದ್ಕೊಂಡೆ. ಈ ಥರ ಕ್ರಾಫ್ಟ್ ಅಂದ್ಕೊಂಡಿದ್ದೀನಿ. ಯಾವ್ದು ಇಷ್ಟ ಆಯಿತು ಜಾಸ್ತಿ ಗಿಫ್ಟ್ ನಿನಗೆ? ಎಲ್ಲ ಇಷ್ಟ ಆಯಿತು. ಯಾವ್ದಾರು ಒಂದು ಸಖತ್ ಇಷ್ಟ ಆಯಿತು ಅಂತ? ಸಖತ್ತಾ? ನಾನು ನೀನು ಕೊಟ್ಟಿರೋದ್ರಲ್ಲಿ ಬೊಕ್ಕೆ ಇಷ್ಟ ಆಯಿತು. ಯಾವುದು? ಅದೇ ಇದು ಹಾರ್ಟ್ ಶೇಪ್ದ, ಕಿಟ್ ಕ್ಯಾಟ್ದ. ಮತ್ತೆ ಇದು ಬೆಂಕಿ, ಟಿಶ್ಯೂ ಪೇಪರ್ದು ಅನ್ಸೋದು. ಮತ್ತೆ ಅದು ಸೇರಿ ಚಾಕ್ಲೇಟ್ ಲಾಸ್ಟಲ್ಲಿ ಗಿಫ್ಟ್ ಕೊಟ್ಟಿದ್ದ. ಅದು ನೀನು ಏನು ಇದು ಮಾಡ್ಕೊಂಡಿದ್ದಿಲ್ಲ, ಅಂದ್ಕೊಂಡಿದ್ದಿಲ್ಲ ತಾನೇ ಆ ಥರ ನಾನು ಬರ್ಕೊಡ್ತೀನಿ ಅಂತ? ನೀನೇನೋ ಮೊನ್ನೆ ಹೇಳಿದಾಗ ಲೆಟರ್ ಏನೋ ಬರ್ದಿರ್ತೀಯ ನನ್ನ ಬಗ್ಗೆ ಅಂದ್ಕೊಂಡೆ ನಾನು. ಇಂದು ಪಾಪ ಕೋಲ್ಡಾಗಿ ಹೋಗ್ಬಿಟ್ಟೈತೆ. ಐಸ್ ಕ್ರೀಮ್ ತಿಂದು. ಸೊ ಇವತ್ತು ಎಂಜಾಯ್ ಮಾಡ್ದಾ? ಸೊ ಈಗಿತ್ತು ಇಂದು ಬರ್ಡೇ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡ್ಬೇಕಂತ ಗೊತ್ತಾರೆ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರ್ತೋಗಿರೋ ಬೆಲ್ ಐಕಾನ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗ್ ಬಂದು ಗಣೇಶ ಪೂಜೆ ಅಲ್ಲ, ಸಂಕಷ್ಟಮಿ. ನೆಕ್ಸ್ಟ್ ನಾಳೆ ಸಂಕಷ್ಟಮಿ ಮಾಡ್ತಾ. ಸೊ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟು ಸಂಕಷ್ಟಮಿನೇ ಆಗೋಗಿರುತ್ತೆ. ಆ ವಿಡಿಯೋ ಇಲ್ಲ, ಈ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ. ಸಂಕಷ್ಟಮಿ ನೆಕ್ಸ್ಟ್ ಡೇ. ಈ ಫೆಬ್ರವರಿ ಪೂರ್ತಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀರಿ, ಕಾಯ್ತಾ ಇರಿ. ಅದಕ್ಕೆ ವಿಡಿಯೋಸ್ ಇದೆ. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಸಂಡೇ ಲಾಗ್ ಒಂದು ಬರುತ್ತೆ. ಸಂಡೇ ಒಂದು ಲಾಗ್, ಈ ಸಂಡೇನೆ. ಅದೇ ಫೆಬ್ರವರಿ ಮಂತ್ ಪೂರ್ತಿ ಲಾಗ್ಗಳು ಬರ್ತಾ ಇರುತ್ತೆ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ. ನನ್ನ ಬರ್ಡೇ ತಾನೆ ಫೆಬ್ಬಲ್ಲಿ, ಅದಕ್ಕೆ ಲಾಗ್ ಇರುತ್ತೆ ಎಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು, ಬಾಯ್.